ನಮಸ್ಕಾರ ಸರ್, ನನ್ನ ಹೆಸರು ಕಲ್ಯಾಣ್ ಕುಮಾರ್. ನಾನು ಸರ್ಕಾರಿ ಕಿರಿಯ ಪ್ರಾಥಮಿಕ ಪಾಠಶಾಲೆ ಚಿಂತಾಮಣಿ ಶ್ರೀನಿವಾಸಪುರ ಗ್ರಾಮದಲ್ಲಿ ಕೆಲಸ ನಿರ್ವಹಿಸ್ತಾ ಇದ್ದೀನಿ. ನನಗೆ 1995ರಲ್ಲಿ ಸರ್ಕಾರಿ ಸೇವೆಗೆ ನೇಮಕ ಆದ. ಅಂದಿನಿಂದ ಇದುವರೆಗೂ ನಾನು ಸುಮಾರು 30 ವರ್ಷಗಳಿಂದ ಪತ್ರಿಕೆಗಳನ್ನು ಸಂಗ್ರಹ ಮಾಡ್ಕೊಂಡು ಬರ್ತಾಯಿದ್ದೀನಿ. ಸುಮಾರು 20 ವರ್ಷಗಳಿಂದ ಈ ಪತ್ರಿಕೆಗಳನ್ನು ನಾಡಿನ ನಾನಾ ಭಾಗದಲ್ಲಿ ಪ್ರದರ್ಶನ ಮಾಡ್ತಾ ಬಂದಿದ್ದೀನಿ. ಇತ್ತೀಚೆಗೆ ಅಂತಾರಾಜ್ಯ ಮತ್ತು ಅಂತರ್ದೇಶಗಳಲ್ಲೂ ಪ್ರದರ್ಶನ ಮಾಡಿದ್ದೀನಿ. ಇದರ ಮೂಲ ಉದ್ದೇಶ ಏನು ಅಂತಂದರೆ, ಕನ್ನಡ ಪತ್ರಿಕೆಗಳು ನೆಲ ಕಚ್ಚುವಂಥ ಸ್ಥಿತಿಗೆ ಇವತ್ತು ಬಂದಿದೆ. ಡಿಜಿಟಲ್ ಈಗ ತುಂಬ ಪ್ರಬಲವಾಗಿ ಇರೋದರಿಂದ ಈ ಪತ್ರಿಕೆಗಳನ್ನು ಯಾರೂ ಓದ್ತಾ ಇಲ್ಲ ಮತ್ತು ಕೊಂಡು ಓದ್ತಾ ಇಲ್ಲ. ಹಾಗಾಗಿ ಈ ಪತ್ರಿಕೆಗಳ ಉಳಿಸೋ ಒಂದು ಜವಾಬ್ದಾರಿ ನಮಗಿದೆ ಅಂತ ತಿಳ್ಕೊಂಡು ನಾನು ಒಬ್ಬ ಶಿಕ್ಷಕನಾಗಿ ನಮ್ಮ ಎಲ್ಲ ಅಕ್ಷರಸ್ಥರು ಪತ್ರಿಕೆಗಳನ್ನು ಓದಬೇಕು ಅಂತ ಕೋರ್ಕೊಡ್ತೀನಿ. ನಮ್ಮ ಮಕ್ಕಳಿಗೂ ಸಹ ನಾನು ಅದೇ ಹೇಳ್ತಾ ಇರ್ತೀನಿ. ಇವತ್ತು ಸುಮಾರು ಸಾವಿರಾರು ಪತ್ರಿಕೆಗಳು ಕನ್ನಡದಲ್ಲಿ ಬಂದಿದೆ. ಅದೆಲ್ಲ ಇವತ್ತು ಉಳಿದಿಲ್ಲ. ಹೊಸ ಪತ್ರಿಕೆಗಳು ಉಳ್ಕೊಳ್ತಾ ಇದೆ. ಕೆಲವು ಹಳೆ ಪತ್ರಿಕೆಗಳು ನಿಂತೋಗಿದೆ. ಅಂಥ ಪತ್ರಿಕೆಗಳನ್ನು ಸಂಗ್ರಹ ಮಾಡುವ ಮೂಲಕ ಮುಂದಿನ ಪೀಳಿಗೆಗೆ ಈ ಪತ್ರಿಕೆಗಳನ್ನು ಉಳಿಸಿ ಬೆಳೆಸಬೇಕು ಅನ್ನೋ ಒಂದು ಮಹತ್ತರವಾದ ಉದ್ದೇಶವನ್ನು ಹೊಂದಿದ್ದೀನಿ. ನನ್ನ ಹತ್ರ ಸುಮಾರು 1891 ಕಾಟೇವಾಡ ಟೈಮ್ಸ್ ಅಂತ ಗುಜರಾತಿ ಪತ್ರಿಕೆಯಿಂದ ಹಿಡಿದು ದೇಶದ ಮೂಲೆಯಲ್ಲಿ ಬರ್ತಾ ಇದ್ದಂಥ ಅನೇಕ ಹಳೆ ಪತ್ರಿಕೆಗಳು, ಕನ್ನಡದಲ್ಲಿ ಸುಮಾರು 1913ರಿಂದ ಇತ್ತೀಚೆಗೆ ಬರ್ತಾ ಇರ್ತಕ್ಕಂಥ ಎಲ್ಲ ಪತ್ರಿಕೆಗಳನ್ನು ನಾನು ಸಂಗ್ರಹ ಮಾಡಿದ್ದೀನಿ. ಸುಮಾರು 100 ದೇಶಗಳ 16 ಭಾಷೆಯ ಪತ್ರಿಕೆಗಳನ್ನು ಸಂಗ್ರಹ ಮಾಡಿದ್ದೀನಿ. ಇದರ ಮೂಲ ಉದ್ದೇಶ ಏನು ಅಂತಂದರೆ, ಇಡೀ ಜಗತ್ತು ಕನ್ನಡದ ನೆಲದಲ್ಲಿ ಇಡೀ ವಿಶ್ವದ ಪತ್ರಿಕೆಗಳನ್ನು ನೋಡಬೇಕು ಅನ್ನೋ ಒಂದು ಉದ್ದೇಶ. ಹಾಗೂ ನಮ್ಮ ಕನ್ನಡದ ಪತ್ರಿಕೆಗಳು ಹಾಗೂ ನಮ್ಮ ದೇಶದ ಪತ್ರಿಕೆಗಳನ್ನು ದೇಶದ ಪ್ರಪಂಚದ ಬೇರೆ ಬೇರೆ ದೇಶಗಳಿಗೂ ಅದನ್ನು ಕೊಡೋದ್ರ ಮೂಲಕ ನಮ್ಮ ಕನ್ನಡದ ಪತ್ರಿಕೆಗಳು, ಭಾರತದ ಪತ್ರಿಕೆಗಳು ವಿಶ್ವಮಾನ್ಯವಾಗಬೇಕು ಅಂತ ಉದ್ದೇಶದಿಂದ ಅದು ಕೆಲಸ ಮಾಡ್ತಾಯಿದ್ದೀನಿ. ನನ್ನ ಉದ್ದೇಶ ಇಷ್ಟೇ, ಪತ್ರಿಕೆಗಳನ್ನು ಕೊಡಬೇಕು ಮತ್ತು ಅದನ್ನು ಓದಬೇಕು, ಅದನ್ನು ಮುಂದಿನ ಪೀಳಿಗೆಗೆ ಉಳಿಸ್ಬೇಕು ಅನ್ನೋ ಒಂದು ಆಸೆ. ಇದು ನಾನು ಸ್ವಂತವಾಗಿ ಮಾಡ್ತಾ ಇರೋದ್ರಿಂದ ನಾನೇ ಇದಕ್ಕೆ ಜವಾಬ್ದಾರಿಯುತವಾಗಿ ಮಾಡ್ತಾ ಎಲ್ಲ ಸಾಹಿತ್ಯ ಸಮ್ಮೇಳನಗಳು, ಸಂಘ ಸಂಸ್ಥೆಗಳು ನಡೆಸ್ತಕ್ಕಂಥ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತೀನಿ. ಭಾಗವಹಿಸುವ ಮೂಲಕ ಸಾವಿರಾರು ಜನರು ಇದನ್ನು ನೋಡಿ ಆನಂದ ಪಡ್ತಾರೆ. ಅದೇ ಒಂದು ನನಗೆ ಸಂತೋಷ. ಸರ್, ಇದು ಕ್ರಿಸ್ತಪೂರ್ವದು ಇದೆಯಾ ನಿಮ್ಮ ಹತ್ರ? 1947 ಆಗಸ್ಟ್ನಲ್ಲಿ ನಮಗೆ ಸ್ವತಂತ್ರ ಬಂತು 15ಕ್ಕೆ. ಅಂದಿನಿಂದ ಇತ್ತೀಚಿನವರೆಗೂ ಇರ್ತಕ್ಕಂಥ ಪತ್ರಿಕೆಗಳು ಮತ್ತು ಸ್ವತಂತ್ರ ಪೂರ್ವದ ಪತ್ರಿಕೆಗಳು ನನ್ನಲ್ಲಿ ಬೇಕಾದಷ್ಟಿದೆ. ಸುಮಾರು ಸಾವಿರಾರು ಪತ್ರಿಕೆಗಳಿದೆ. ನನ್ನ ಹತ್ರ ಇದುವರೆಗೂ 16,000 ಪತ್ರಿಕೆಗಳನ್ನು ಸಂಗ್ರಹ ಮಾಡಿದ್ದೀನಿ. ಅದು ವಿಶ್ವದ ಬೇರೆ ಬೇರೆ ಭಾಷೆ ಪತ್ರಿಕೆಗಳೆಲ್ಲ ಅದರಲ್ಲಿ ಸೇರಿದೆ. ಸರ್, ಈಗ ನಿಮ್ಮಲ್ಲಿ ಮ್ಯಾಗ್ಝಿನ್ಗಳಾಗಿರ್ಬೋದು, ಹಳೆಯ ಒಂದು ಟಿಪ್ಪು ಸುಲ್ತಾನ್ ಆಡಳಿತ ಮಾಡಿದ ಸಮೇತ ಐತೆ. ಇದು ಯಾವ ಥರ ಸಂಗ್ರಹ ಮಾಡಿದ್ರೆ ಸರ್ ಇದೆಲ್ಲ? ಸರ್, ಇದು ನಾನು ಬೇರೆ ಬೇರೆ ಮೂಲಕ ಈ ಪತ್ರಿಕೆಗಳನ್ನ ಸಂಗ್ರಹ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ. ಯಾರಾದರೂ ಈ ಥರದ ಪತ್ರಿಕೆಗಳು ಸಂಗ್ರಹ ಮಾಡ್ತಾ ಇರೋದು ತಿಳ್ಕೊಂಡ್ರೆ ಅವ್ರ ಹತ್ರ ಪತ್ರಿಕೆಗಳನ್ನು ನಾನು ಹೋಗಿ ಕೊಳ್ಳೋದಾಗಲಿ ಅಥವಾ ಅವರಿಂದ ಎರವಲು ಪಡ್ಕೊಳ್ಳೋದಾಗಲಿ ಮಾಡಿದ್ದೀನಿ. 100 ಪತ್ರಿಕೆಗಳು ಬೇರೆ ಬೇರೆ ಫ್ಲಿಪ್ಕಾರ್ಟು, ಅಮೆಜಾನು, ಈ ಥರ eBay ಇಂಥ ಒಂದು ಸಂಸ್ಥೆಗಳಿಂದನೂ ಕೊಂಡ್ಕೊಂಡಿದ್ದೀನಿ ಸರ್ ನಾನು. ಸರ್, ಒಂದು ವೇಳೆ ಯಾರ ಹತ್ರ ಆದರೂ ಇದ್ದರೆ ನಿಮಗೆ ತಲುಪಿಸಬೇಕಂದ್ರೆ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಏನಾದರೂ ಇದೆ? ನನ್ನದು ಕಾಂಟ್ಯಾಕ್ಟ್ ನಂಬರು, ನಾನು ಮೂಲವಾಗಿ ಹಿರೇಕಟ್ಕನಹಳ್ಳಿ ಗ್ರಾಮ, ಚಿಂತಾಮಣಿ ತಾಲೂಕು, ಚಿಕ್ಕಬಳ್ಳಾಪುರ ಜಿಲ್ಲೆ. ನನ್ನ ಹೆಸರು ಕಲ್ಯಾಣ್ ಕುಮಾರು. ನಮ್ಮದು ಮೊಬೈಲ್ ಸಂಖ್ಯೆ 8660161546. ಇದಕ್ಕೆ ಕಾಂಟ್ಯಾಕ್ಟ್ ಮಾಡಿ ನನಗೆ ಯಾರಾದರೂ ಪತ್ರಿಕೆಗಳನ್ನು ಎರವಲು ಕೊಡ್ಬೋದು. ಸಾಧ್ಯವಾದಷ್ಟು ವಿದೇಶಿ ಪತ್ರಿಕೆಗಳು ನಿಮ್ಮಲ್ಲಿ ಯಾರ ಹತ್ರ ಆದರೂ ಇದ್ದರೆ ಅಥವಾ ನಿಮ್ಮ ಸ್ನೇಹಿತರು ಯಾರಾದರೂ ಹೊರದೇಶಗಳಿಗೆ ಹೋಗಿ ಬರೋ ಅಂಥವ್ರು ಇದ್ದರೆ ದಯವಿಟ್ಟು ನಾನು ಕೊಡೋದ್ರ ಮೂಲಕ ಈ ಒಂದು ಪತ್ರಿಕಾ ಸಂಗ್ರಹಕ್ಕೆ ನಿಮ್ಮ ಒಂದು ಸಹಕಾರ ಮತ್ತು ಪ್ರೋತ್ಸಾಹ ಕೊಡ್ಬೋದು ಅಂತ ಕೇಳ್ಕೊಳ್ತೀನಿ. ಸರ್, ಈ ಪ್ರದರ್ಶನಕ್ಕಿಟ್ಟಾಗ ಇಲ್ಲಿ ವೀಕ್ಷಣೆ ಮಾಡುವಂಥವ್ರು ನೋಡಿ ಅದನ್ನು ಏನಾದರೂ ಇದು ಮಾಡ್ತೀರಾ, ಏನಾದರೂ ಹೇಳೋಕ್ಕೆ ಇಷ್ಟಪಡ್ತೀರಾ? ಅದನ್ನು ಕೇಳೋದು ಇಷ್ಟಪಡ್ತಾರೆ ಸರ್. ಅತಿ ಸಾಮಾನ್ಯ ಜನರಿಂದ ಹಿಡಿದು ವಿಶೇಷ ವ್ಯಕ್ತಿಗಳ ತನಕ ನನ್ನ ಎಲ್ಲ ಪ್ರದರ್ಶನಗಳು ನೋಡಿದ್ದಾರೆ. ಅನೇಕ ಕವಿಗಳು, ರಾಜಕಾರಣಿಗಳು, ವಿಜ್ಞಾನಿಗಳು, ಮುಖ್ಯವಾಗಿ ಪತ್ರಿಕಾಭಿಮಾನಿಗಳು ಎಲ್ಲ ನೋಡಿದ್ದಾರೆ. ಅವ್ರು ಬಂದು ನೋಡಿದಾಗ ತುಂಬ ಕುತೂಹಲದಿಂದ, ಸಂತೋಷದಿಂದ ನನ್ನ ಮಾಡಿರ್ತಕ್ಕಂಥ ಕೆಲಸವನ್ನು ಶ್ಲಾಘಿಸಿ ತಮ್ಮ ಹಸ್ತಾಕ್ಷರವನ್ನು ಕೊಟ್ಬಿಟ್ಟು ಹೋಗ್ತಾರೆ ಸರ್. ಬರೀತಾರೆ ತಮ್ಮ ಅಭಿಪ್ರಾಯಗಳನ್ನು. ಸರ್, ಈಗ ನೋಡುವಂಥ ವೀಕ್ಷಕರಿಗೆ ಇದನ್ನು ಕೆಡಿಸ್ತೀರಾ ಇರಬೇಕು ಅಂತ ಏನಾದರೂ ಯಾವಾಗಾದರೂ ಅನಿಸಿದೆಯಾ? ಸರ್, ಮುಖ್ಯವಾಗಿ ಈ ಪ್ರದರ್ಶನ ಕಾರ್ಯಕ್ರಮಗಳು ನಡೆಯುವಾಗ ಅದು ಯಾವ ಉದ್ದೇಶದಿಂದ ಬರ್ತಕ್ಕಂಥವರು ನೋಡ್ತಾರೋ ಗೊತ್ತಿಲ್ಲ. ಕೆಲವೊಂದು ಸಲ ನಂದು ತುಂಬ ಪತ್ರಿಕೆಗಳು, ಸುಮಾರು ಸಾವಿರಾರು ಪತ್ರಿಕೆಗಳು ನಾನು ಕಳ್ಕೊಂಡಿದ್ದೀನಿ. ಯಾಕೆ ಅಂದರೆ ಅವ್ರಿಗೆ ಗೊತ್ತಿರೋಂಥ ಪತ್ರಿಕೆನೋ, ಅವ್ರ ಊರಿನ ಪತ್ರಿಕೆನೋ, ಅಥವಾ ಅವರ ಊರಿನ ಏನೋ ವಿಷಯ ಬಂದಿದ್ದರೆ, ಅಥವಾ ಯಾರಾದರೂ ಸಾಧಕರ ವಿಷಯ ಆ ಪತ್ರಿಕೆಗಳಲ್ಲಿ ಬಂದಿದ್ದರೆ ಅವರ ಅಭಿಮಾನದಿಂದ ಆ ಪತ್ರಿಕೆಗಳನ್ನು ಹೇಳ್ದೆ ಕೇಳ್ದಿರ ತೊಗೊಂಡೋಗಿರೋಂಥ ಸಂದರ್ಭಗಳು ಬಂದಿದೆ.
ಎಲ್ಲ ಪತ್ರಿಕೆಗಳು ನನಗೆ ಸುಲಭವಾಗಿ ದೊರಕಿಲ್ಲ, ತುಂಬ ಕಷ್ಟಪಟ್ಟು ಅದನ್ನು ಸಂಗ್ರಹ ಮಾಡಿದ್ದೀನಿ. ಮೂಲವಾಗಿ ತುಂಬ ಹಣವನ್ನು ಚೆಲ್ಲಿ ಆ ಪತ್ರಿಕೆಗಳನ್ನು ಸಂಗ್ರಹ ಮಾಡಿರೋದ್ರಿಂದ ಮತ್ತು ಅದನ್ನು ನನ್ನ ಮಕ್ಕಳ ಥರ ಕಾಪಾಡ್ಕೊಂಡಿರೋದ್ರಿಂದ ಯಾರಾದರೂ ಆ ಥರ ಅದನ್ನು ಕೊಂಡೊಯ್ದಾಗ ತುಂಬ ನೋವಾಗುತ್ತೆ. ನನಗೆ ಗೊತ್ತಿಲ್ದಿರ ನನ್ನ ಹತ್ರ ಸಾಮಾನ್ಯವಾಗಿ 1 ಅಥವಾ 2 ಪತ್ರಿಕೆಗಳಿರುತ್ತೆ. ಎಲ್ಲ ಪತ್ರಿಕೆಗಳು ಒಂದೊಂದೇ ಇರೋದ್ರಿಂದ ಆ ಪತ್ರಿಕೆಗಳನ್ನು ತಗೊಂಡೋದಾಗ ತುಂಬ ಕಷ್ಟ ಆಗುತ್ತೆ ಸರ್ ನನಗೆ. ಸರ್, ಈ ಒಂದು ಕಾರ್ಯ ಮಾಡಿರೋದಕ್ಕೆ ಕರ್ನಾಟಕ ಸರ್ಕಾರ ಆಗಿರ್ಬೋದು, ಇತರೆ ಸಂಸ್ಥೆಗಳು ನಿಮ್ಗೆ ಏನಾದರೂ ಗೌರವ ಏನಾದರೂ ಒಂದು ರೀತಿ ಇದು ಮಾಡಿದ್ದಾರಾ, ಪ್ರಶಸ್ತಿ ಏನಾದರೂ? ನನಗೆ ಮುಖ್ಯವಾಗಿ ಪ್ರಶಸ್ತಿಗಳಿಂದ ನಾನು ದೂರನೇ ಇದ್ದೀನಿ ಅಂತ ಹೇಳಬೇಕು. ಆದರೂ ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ನನಗೆ ಪ್ರಥಮವಾಗಿ 2018ರಲ್ಲಿ ಗುರುತಿಸಿ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಕೊಡ್ತು. ಆಮೇಲೆ ತಾಲೂಕು ಮಟ್ಟದ ರಾಜ್ಯೋತ್ಸವ ಪ್ರಶಸ್ತಿ, ಆಮೇಲೆ ಕನ್ನಡ ಸಾಹಿತ್ಯ ಪರಿಷತ್ತಿನ ವತಿಯಿಂದ ಜಿಲ್ಲಾ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ. ಅದೊಂದು ಸಂತೋಷದ ಸಂಗತಿ. ಇನ್ನು ಉಳಿದಂತೆ ಸಂಘ ಸಂಸ್ಥೆಗಳು ಕರೀತಾರೆ, ಅವರು ಸಹ ಕೆಲವೊಂದು ಪ್ರಶಸ್ತಿಗಳನ್ನು ಕೊಟ್ಟಿದ್ದಾರೆ. ತುಂಬ ಸಂತೋಷ ಆಗುತ್ತೆ. ಇದು ನನಗೊಂದು ಪ್ರೋತ್ಸಾಹ ಮತ್ತು ಸಹಕಾರ ಕೊಡೋದು ಅಂದರೆ ಇದನ್ನೇ. ಕನ್ನಡ ಮೈತ್ರಿ ನ್ಯೂಸ್ ಚಾನಲ್ ಸಂಪಾದಕರು ಈ ಒಂದು ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಿ ಅದನ್ನೆಲ್ಲ ಶೂಟ್ ಮಾಡಿಕೊಂಡು ನನ್ನನ್ನು ಒಂದು ಸಂದರ್ಶನ ಮಾಡುವ ಮೂಲಕ ಈ ಒಂದು ಕಾರ್ಯಕ್ರಮಕ್ಕೆ ಬೆಂಬಲ ನೀಡಿರ್ತಾರೆ. ಪತ್ರಿಕೆಗಳು ಉಳಿವು ಮತ್ತು ಅಳಿವಿನ ಪ್ರಶ್ನೆ ಆಗಿರೋದ್ರಿಂದ ಇದನ್ನು ನಾವು ಬಿತ್ತರಿಸ್ತೀವಿ. ಸಾಮಾನ್ಯರು ಸಹ ಇದನ್ನು ನಾವು ನೋಡಬೇಕು ಅನ್ನೋ ದೃಷ್ಟಿಯಿಂದ ಅವರು ಚಾನಲನ್ನು ನಡೆಸ್ತಾ ಇದ್ದಾರೆ. ದಯವಿಟ್ಟು ಕನ್ನಡ ಮೈತ್ರಿ ಚಾನಲನ್ನು ತಾವು ಸಬ್ಸ್ಕ್ರೈಬ್ ಮಾಡಿಕೊಡೋ ಮೂಲಕ ಮತ್ತು ಲೈಕ್ ಮತ್ತು ಅದನ್ನು ಶೇರ್ ಮಾಡುವ ಮೂಲಕ ಈ ಒಂದು ಕನ್ನಡ ಸೇವೆ ಮಾಡ್ತಾ ಇರ್ತಕ್ಕಂಥ ಈ ಮೈತ್ರಿ ನ್ಯೂಸ್ನವ್ರಿಗೆ ನಾವು ಅಭಿನಂದಿಸೋಣ ಅಂತ ಈ ಮೂಲಕ ಕೋರ್ಕೊಳ್ತೀವಿ. ಧನ್ಯವಾದ.